Hey, what's up? Pradeep here, Assistant Professor of Political Science, Government Law College, Ramnagar. Shout out to Professor Uma Devi, Assistant Professor of Political Science, Government First Grade College, Vijayanagar, Bangalore. In this session, we are going to understand India's relations with Afghanistan. ಭಾರತ ಆಫ್ಘಾನಿಸ್ತಾನ್ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. 1980ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಆಫ್ಘಾನಿಸ್ತಾನನ ಆಕ್ರಮಿಸಿದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಫ್ಘಾನಿಸ್ತಾನ್ ರಾಷ್ಟ್ರವನ್ನು ಗುರುತಿಸಿದಂತಹ ರಾಷ್ಟ್ರ ಅಂದರೆ ಭಾರತ. ಅಫ್ಕೋರ್ಸ್ ನಾವು ನಮ್ಮ ಮ್ಯಾಪ್ ನೋಡಿದಾಗ ನಾವು ಅಂದ್ಕೊಳ್ತೀವಿ ನಮ್ಮ ಬಾರ್ಡ್ರಲ್ಲಿರುವಂಥ ರಾಷ್ಟ್ರಗಳು ಈ ಕಡೆ ಪಾಕಿಸ್ತಾನ, ನೇಪಾಳ, ಚೀನಾ, ಬಾಂಗ್ಲಾದೇಶ್ ಅಂತ, ಅಥವಾ ಅಫ್ಕೋರ್ಸ್ ಮಯನ್ಮಾರ್. ಬಟ್ ಆದರೆ ಇಫ್ ಯು ಲುಕ್ ಅಟ್ ಕೇರ್ಫುಲಿ, ಅ ಸ್ಮಾಲ್ ಪ್ಯಾಚ್ ಆಫ್ ದ ಬಾರ್ಡರ್ ಟಚಸ್ ಆಫ್ಘಾನಿಸ್ತಾನ್. ನಮ್ಮ ಬಾರ್ಡ್ರು ಆಫ್ಘಾನಿಸ್ತಾನ ಟಚ್ ಮಾಡುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಆ ಜಮ್ಮು ಆ್ಯಂಡ್ ಕಾಶ್ಮೀರದ ಒಂದು ಭಾಗ ಯಾವುದು ಆಫ್ಘಾನಿಸ್ತಾನ ಟಚ್ ಮಾಡುತ್ತಲ್ಲ, ದಟ್ ಈಸ್ ಇನ್ ದ ಕಂಟ್ರೋಲ್ ಆಫ್ ಪಾಕಿಸ್ತಾನ್. ಸೊ ನಮಗೆ ಡೈರೆಕ್ಟಾಗಿ ಆಕ್ಸೆಸ್ ಇಲ್ಲ ಇವಾಗಿರುವಂಥ ಇದು ವ್ಯವಸ್ಥೆಯಲ್ಲಿ. ಬಟ್ ಲೀಗಲಿ, ಕಾನೂನಾತ್ಮಕವಾಗಿ, ವಿ ಶೇರ್ ಲ್ಯಾಂಡ್ ಬಾರ್ಡರ್ ವಿತ್ ಆಫ್ಘಾನಿಸ್ತಾನ್. ಅದಕ್ಕೆ ಡ್ಯೂರನ್ ಲೈನ್ ಅಂತ ಕರೀತಾರೆ. ಅದು ಆ ಗಡಿ ಪ್ರದೇಶ ಇದೆಯಲ್ಲ, ಆ ಗಡಿ ರೇಖೆ, ಅದಕ್ಕೆ ಕರೆಯುವಂಥದ್ದು ಡ್ಯೂರಾಂಡ್ ಲೈನ್. ಭಾರತ ಪಕ್ಕ ಪಾಕಿಸ್ತಾನ, ಪಾಕಿಸ್ತಾನ ಪಕ್ಕ ಆಫ್ಘಾನಿಸ್ತಾನ. ಸೊ ಕೌಟಿಲ್ಯನ ಅರ್ಥಶಾಸ್ತ್ರ ಏನಂತ ಹೇಳ್ಕೊಡುತ್ತೆ ನಮಗೆ? ನಮ್ಮ ಶತ್ರುನ ಸದೆ ಬಡಿಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಅ ಫ್ರೆಂಡ್ ಹೂ ಹೇಟ್ಸ್ ಅ ಕಾಮನ್ ಎನಿಮಿ, ದಟ್ ಈಸ್ ಆಫ್ಘಾನಿಸ್ತಾನ್. ಇದಕ್ಕೋಸ್ಕರ 2007ರಲ್ಲಿ ಅವತ್ತಿನ ಆಫ್ಘಾನಿಸ್ತಾನಿನ ಅಧ್ಯಕ್ಷ ಹಮೀದ್ ಕರ್ಜಾಯ್ ಅವರ ತಮ್ಮ ಹೇಳ್ತಾರೆ ಒಂದು ಮಾತು: ಇಂಡಿಯಾ ಈಸ್ ಎ ಮೋಸ್ಟ್ ಚೆರಿಶ್ಡ್ ಪಾರ್ಟ್ನರ್ ಆಫ್ ಆಫ್ಘಾನಿಸ್ತಾನ್. ಭಾರತ ಆಫ್ಘಾನಿಸ್ತಾನಕ್ಕೆ ಅತ್ಯಂತ ಹತ್ತಿರವಿರುವಂತಹ ಒಂದು ರಾಷ್ಟ್ರ. ಶಹೀದ ಮೊಹಮ್ಮದ್ ಅನ್ನೋರು, ಅವರು 2017ರಲ್ಲಿ ಆಫ್ಘಾನಿಸ್ತಾನ ರಾಯಭಾರಿಯಾಗಿ ಭಾರತಕ್ಕೆ ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಇಂಡಿಯಾ ಈಸ್ ದ ಬಿಗ್ಗೆಸ್ಟ್ ರೀಜನಲ್ ಡೋನರ್ ಟು ಆಫ್ಘಾನಿಸ್ತಾನ್ ಆ್ಯಂಡ್ ದ 5th largest donor globally with over $3 billion in assistance. India has built 200 public and private schools, sponsored over 1,000 scholarships, housed over 16,000 Afghan students. ನೋಡಿ, ಅವರ ರಾಯಭಾರಿಗಳು ಹೇಳುವಂಥ ಮಾತಿದು. ಆಫ್ಘಾನಿಸ್ತಾನ್ಗೆ ಅತಿ ಹೆಚ್ಚು ಅನುದಾನವನ್ನು ನೀಡ್ತಿರುವಂತಹ ರಾಷ್ಟ್ರ ಅಂದರೆ ಅದು ಭಾರತ. ಆಫ್ಘಾನಿಸ್ತಾನಲ್ಲಿ ನಾವು ಏನು ಮಾಡಿದ್ದೀವಿ? ಖಾಸಗಿ ಶಾಲೆಗಳು 200 ಸರ್ಕಾರಿ ಖಾಸಗಿ ಶಾಲೆಗಳು ಕಟ್ಸ್ಕೊಟ್ಟಿದ್ದೀವಿ ನಾವು ಅವರಿಗೆ. 1,000 ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ನೋಡಿ, ನಮ್ಮ ದೇಶದಲ್ಲಿ 16,000ಕ್ಕಿಂತ ಹೆಚ್ಚು ಆಫ್ಘಾನಿಸ್ತಾನ್ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನೀವು ಬೇರೆ ಎಲ್ಲೂ ಹೋಗೋದು ಬೇಡ, ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಕಾಲೇಜ್ಗಳಲ್ಲಿ ನೋಡಿ, ಯು ವಿಲ್ ಫೈಂಡ್ ಲಾಟ್ ಆಫ್ ದಿಸ್ ಆಫ್ಘಾನಿಸ್ತಾನ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಇಂಡಿಯಾ. ಆಫ್ಘಾನಿಸ್ತಾನಿನ ಪಾರ್ಲಿಮೆಂಟ್ನ
ಕಟ್ಕೊಟ್ಟವರು ನಾವೇ. ಅಲ್ಲಿರುವಂಥ ಏರ್ಪೋರ್ಟ್, ಕಾಬೂಲಲ್ಲಿರುವಂಥ ಏರ್ಪೋರ್ಟು, ಆಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್, ಕಾಬೂಲಲ್ಲಿರುವಂಥ ಏರ್ಪೋರ್ಟ್ನು ಕೂಡ ಕನ್ಸ್ಟ್ರಕ್ಟ್ ಮಾಡಿದವರು ನಾವೇ. ನೋಡಿ, ಆಫ್ಘಾನಿಸ್ತಾನದಲ್ಲಿರುವಂಥ ಜನಗಳು ಅಷ್ಟೇ ನಮ್ಮ ಭಾರತನ ತುಂಬ ಪ್ರೀತಿಸ್ತಾರೆ. ಅವರು ನಮ್ಮನ್ನು ಒಳ್ಳೆ ಅಣ್ಣನ ಥರ ನೋಡ್ತಾರೆ. ಅವರು ಆಫ್ಘಾನಿಸ್ತಾನ ವಿದೇಶಾಂಗ ಮಂತ್ರಿ ಹೇಳ್ತಾರೆ, ಇಂಡಿಯಾ ಈಸ್ ಎ ಬ್ರದರ್ ಟು ಅಸ್. ಇನ್ನೊಂದು ಮಾತು ಹೇಳ್ತಾರೆ ಅವರು, ನೋ ಎನಿಮಿ ಕೆನ್ ಡಿಸ್ಟ್ರಾಯ್ ದಿಸ್ ಫ್ರೆಂಡ್ಶಿಪ್. ಯಾವ ಎದುರಾಳಿಗಳು ಬಂದರೂ ಕೂಡ ನಮ್ಮ ಮತ್ತು ಆಫ್ಘಾನಿಸ್ತಾನಿನ ಅವಿಭಾಜ್ಯ ಸಂಬಂಧಗಳನ್ನ ಕಿತ್ತಾಕೊಳ್ಳೋಕ್ಕಾಗೋದಿಲ್ಲ. ಹಲವಾರು ಸಮೀಕ್ಷೆಗಳನ್ನ ನೋಡಿದಾಗ, ಪ್ರಮುಖವಾಗಿ 2010ನಲ್ಲಿ ಒಂದು ಸಮೀಕ್ಷೆ ನಡೆಯುತ್ತೆ, ಗ್ಯಾಲಪ್ ಪೋಲ್ಸ್ ಅಂತ. ಅಲ್ಲಿ ಸುಮಾರು 1,000 ಆಫ್ಘಾನಿಸ್ತಾನನ ವಯಸ್ಕರನ್ನು ಇಂಟರ್ವ್ಯೂ ಮಾಡಲಾಗುತ್ತೆ. ಅದರಲ್ಲಿ ಸುಮಾರು 50% ಆಫ್ಘಾನಿಸು ಹೇಳ್ತಾರೆ ಇಂಡಿಯಾ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ. ಆದರೆ 44%ಗೆ ಇಂಡಿಯಾ ಮಾಡುವಂಥ ಕೆಲಸ ಅಷ್ಟಿಷ್ಟ ಆಗ್ತಿರಲಿಲ್ಲ. ಆದರೆ ವಿಶೇಷ ಅಂದರೆ 50% ಒಂದು ರಾಷ್ಟ್ರದ ಜನರು ಭಾರತದ ಪರವಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬೇರೆ ಯಾವ ದೇಶಕ್ಕೂ ಕೂಡ ಅಷ್ಟು ಆ ಒಂದು ರೀತಿಯಾಗಿರುವಂತಹ ಪಾಸಿಟಿವ್ ರಿಸಲ್ಟ್ ಕೊಡಲಿಲ್ಲ. ಇಟ್ ವಾಸ್ ಅ ಹೈಯೆಸ್ಟ್ ಅಪ್ರೂವಲ್ ರೇಟಿಂಗ್ ಆಫ್ ಇಂಡಿಯಾ ಬೈ ಎನಿ ಅದರ್ ಕಂಟ್ರಿ ಇನ್ ಏಷ್ಯಾ. ಇನ್ನೊಂದು ವಿಶೇಷ ನಾವು ನೋಡಬೇಕು, ಚೀನಾ ಮತ್ತು ಭಾರತನ ನಿಲ್ಲಿಸಿ ಆಫ್ಘಾನಿಸ್ತಾನವ್ರನ್ನ ಕೇಳಿದ್ರೆ ನೀವು ಯಾರನ್ನ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅವರು ಹೇಳುವಂಥದ್ದು ಐ ಲವ್ ಇಂಡಿಯಾ. ನೋಡಿ, ನಮಗಿಂತ ದೊಡ್ಡ ರಾಷ್ಟ್ರ ಚೀನಾ, ಶ್ರೀಮಂತಿಕೆ ಇದೆ, ಎಲ್ಲ ಇದೆ. ಚೀನಾನೂ ಬೇಡವಂತೆ ಅವ್ರಿಗೆ, ಅಮೇರಿಕಾನೂ ಬೇಡವಂತೆ. ದಟ್ ಈಸ್ ದ ಕೈಂಡ್ ಆಫ್ ಅಫೆಕ್ಷನ್ ಆಫ್ಘಾನಿಸ್ತಾನ್ ಶೋಸ್ ಟುವರ್ಡ್ಸ್ ಇಂಡಿಯಾ. ಬನ್ನಿ ನೋಡೋಣ ಹೇಗೆ ಈ ಒಂದು ಸಂಬಂಧಗಳು ಶುರುವಾಯಿತು, ಯಾವ ರೀತಿಯಲ್ಲಿ ನಾವು ಆಫ್ಘಾನಿಸ್ತಾನನ ಮನಸ್ಸನ್ನು ಒಲಿಸಬೇಕು ಅಂದರೆ ನಾವು ಏನು ಮಾಡಿದ್ವಿ. ಸಂಕ್ಷಿಪ್ತ ಇತಿಹಾಸನ ನೋಡ್ಕೊಂಬರೋಣ. ನಂತರದಲ್ಲಿ ಕೆಲವು ಪ್ರಮುಖವಾಗಿರುವಂಥ ಹಂತ ಮತ್ತು ಘಟಕಗಳಲ್ಲಿ ನಾವು ಭಾರತ ಮತ್ತು ಆಫ್ಘಾನಿಸ್ತಾನವರ ಸಂಬಂಧಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆಫ್ಘಾನಿಸ್ತಾನ ನಮಗೆ ಗೊತ್ತು, ಇಟ್ಸ್ ಅ ಟೋಟ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಅದಕ್ಕೆ ಸಮುದ್ರದ ಎಂಟ್ರಿ ಇಲ್ಲ. ಅದು ಭೂಪ್ರದೇಶದ ಒಳಗೆ ಸಿಗಾಕೊಂಡಿರುವಂಥ ಒಂದು ರಾಷ್ಟ್ರ. ಖೈಬರ್ ಪಾಸ್ ಅಂತ, ಬೋಲಾನ್ ಅಂತ ಒಂದು ಜಾಗಗಳು ಬರುತ್ತೆ. ನಮ್ಮ ಇತಿಹಾಸಕ್ಕೆ ಹೋದರೆ ಪ್ರಮುಖವಾಗಿ ಹನ್ಸು, ಶಾಕಗಳು, ಮಂಗೋಲರು, ಮೊಘಲರು ನಮ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತೇಳಿದ್ರೆ ಆ ಎಂಟ್ರಿ ಪಾಯಿಂಟೇ ಈ ಖೈಬರ್ ಪಾಸ್ ಮತ್ತು ಬೋಲಾನ್ ಪಾಸ್. ಅಲ್ಲಿಂದನೇ ಬರಬೇಕು. ಅವೆರಡೂ ಕೂಡ ಇರುವಂಥದ್ದು ಆಫ್ಘಾನಿಸ್ತಾನಲ್ಲಿ. ಬ್ರಿಟಿಷ್ ಸಾಮ್ರಾಜ್ಯವು ಕೂಡ ಬಹಳ ಕಠಿಣವಾಗಿರುವಂಥ ಒಂದು ಅನುಭವಗಳನ್ನ ಆಫ್ಘಾನಿಸ್ತಾನಲ್ಲಿ ಪಡ್ಕೊಂಡಿತ್ತು. ಆದರೆ ಆಫ್ಘಾನಿಸ್ತಾನ್ ರಾಷ್ಟ್ರವು ಒಂದು ರೀತಿಯಾಗಿ ಬಫರ್ ಆಗಿರುವಂಥ ರಾಷ್ಟ್ರವಾಗಿತ್ತು. ಅಂದರೆ ಅಡ್ಡಗೋಡೆ ಇದ್ದಂಗೆ. ಈ ಕಡೆ ಕೆಳಗಿರುವಂಥದ್ದು ಬ್ರಿಟಿಷ್ ಎಂಪೈರು, ಭಾರತ, ಇವಾಗಿರುವಂಥ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಅವೆಲ್ಲವೂ ಕೂಡ ಬ್ರಿಟಿಷ್ ಎಂಪೈರಿಗೆ ಬಂದಿರುವಂಥದ್ದು. ಮೇಲ್ಗಡೆ ಸೋವಿಯಟ್ ಎಂಪೈರು. ಆ ಒಂದು ಬ್ರಿಟಿಷ್ ಎಂಪೈರು ಸೋವಿಯಟ್ ಎಂಪೈರಿನ ಮಧ್ಯೆ ಇರುವಂಥದ್ದೇ ಆಫ್ಘಾನಿಸ್ತಾನ. ಅದಕ್ಕೋಸ್ಕರ ಆಫ್ಘಾನಿಸ್ತಾನ ಯಾರೂ ಟಚ್ ಮಾಡ್ತಿರಲಿಲ್ಲ. ಬಟ್ ಆದರೆ 1979ನಲ್ಲಿ ಆಫ್ಘಾನಿಸ್ತಾನು ಸೋವಿಯಟ್ ಯೂನಿಯನಿನ ಆಳ್ವಿಕೆಗೆ ಒಳಪಡುತ್ತೆ. ಅದಕ್ಕೋಸ್ಕರ ಸೋವಿಯಟ್ ಯೂನಿಯನ್ನ ಓಡಿಸ್ಬೇಕು ಅಂತ
ಆಫ್ಘಾನಿಸ್ತಾನಿನ ಮುಜಾಹಿದೀನ್ಸ್ ಮತ್ತು ಅಲ್ಲಿರುವಂಥ ಟ್ರೈಬ್ಸ್ಮೆನ್ಗಳಿಗೆ ಅಮೇರಿಕ ರಹಸ್ಯವಾಗಿ ಸಪೋರ್ಟ್ ಮಾಡುತ್ತೆ, ಶಸ್ತ್ರಗಳನ್ನು ನೀಡಿ. ಭಾರತವು ಕೂಡ ಅಮೇರಿಕಾದ ಈ ಒಂದು ಯೋಜನೆಗೆ ಸಪೋರ್ಟ್ ಮಾಡುತ್ತೆ. ಎಸ್ಪೆಷಲಿ 2001 ಆದ ನಂತರ ತಾಲಿಬಾನ್ ಎಂಬ ಭಾಳ ಭಯಾನಕವಾಗಿರುವಂಥ ಆಡಳಿತಾತ್ಮಕ ಒಂದು ವ್ಯವಸ್ಥೆ ಅದು, ಅದನ್ನು ನಾಶಗೊಳಿಸಬೇಕು ಅಂತ ಭಾರತ ಅಮೇರಿಕಾಗೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರದಲ್ಲಿ ತಾಲಿಬಾನ್ ನಾಶ ಆಗತ್ತೆ. ನಾಶ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾಶ ಆಗಿಲ್ಲ, ಇವಾಗ ಮತ್ತೆ ವಾಪಸ್ ಬರ್ತಾ ಇದೆ. ಆ ಒಂದು ಸಮಯದಲ್ಲಿ ಅಮೇರಿಕ ಎಂಟ್ರಿ ಕೊಟ್ಟಾದಮೇಲೆ ಆಗ ಮತ್ತೆ ಪುನಃ ನಾಶವಾಗಿರುವಂಥ ಆಫ್ಘಾನಿಸ್ತಾನ ಮತ್ತೆ ಮೇಲಕ್ಕೆ ಏರಿಸಬೇಕಾದರೆ ಭಾರತದ ಪ್ರಯತ್ನ ಬಹಳ ಮುಖ್ಯವಾಗಿರುವಂಥದ್ದು. ಎಲ್ಲ ಕಾರಣಗಳಿಂದ ಭಾರತ ಮತ್ತು ಆಫ್ಘಾನಿಸ್ತಾನ ಉನ್ನತ ಮಟ್ಟದ ಸಂಬಂಧಗಳನ್ನ ಪಡ್ಕೊಳ್ಳಿಕ್ಕೆ, ಅನುಭವಿಸಲಿಕ್ಕೆ ಕಾರಣವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ನಾವು ಭೌಗೋಳಿಕ ಅಂಶಗಳು ನೋಡಿದಾಗ ಆಫ್ಘಾನಿಸ್ತಾನ ಇರುವಂಥದ್ದು ಭಾಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ದೇಶ ಅದು. ಯಾಕಂದರೆ ಪಾಕಿಸ್ತಾನಕ್ಕೆ ನಾವು ಸದೆ ಬಡಿಬೇಕು ಅಂದರೆ ವಿ ನೀಡ್ ಆಫ್ಘಾನಿಸ್ತಾನ್. ಪಾಕಿಸ್ತಾನದ ಸ್ಟ್ರಾಟಜಿ ಹೇಗಿತ್ತು ಅಂತ ಹೇಳಿ ನಾವು ಆಫ್ಘಾನಿಸ್ತಾನ ಕಂಟ್ರೋಲ್ ಮಾಡ್ಕೊಂಬಿಡೋಣ, ಆಫ್ಘಾನಿಸ್ತಾನ ಕಂಟ್ರೋಲ್ ಮಾಡಿಕೊಂಡು ಜಮ್ಮು ಆ್ಯಂಡ್ ಕಾಶ್ಮೀರನ ದಾಳಿ ಮಾಡುವಂಥ ಒಂದು ಯೋಜನೆಗಳು ಅವರು ಮಾಡ್ಕೊಂಡಿದ್ರು. ಬಟ್ ನಾವು ಅದನ್ನು ಕೌಂಟರ್ ಆಗಿ ಆಫ್ಘಾನಿಸ್ತಾನನ್ನು ಬೆಳೆಸಿದ್ರೆ ನಾವು ಪಾಕಿಸ್ತಾನ ಕಂಟ್ರೋಲ್ ಮಾಡ್ಕೋಬೋದು. ದಟ್ ವಾಸ್ ಎ ಸ್ಟ್ರಾಟಜಿಕ್ ಥಿಂಗ್. ಆ್ಯಂಡ್ ಆಲ್ಸೋ ನಮಗೆ ಸೆಂಟ್ರಲ್ ಏಷ್ಯಾಗೆ ಆಕ್ಸಸ್ ಸಿಗುತ್ತೆ. ಲತೀವಿಯಾ, ಲುಥುವೇನಿಯಾ, ಇಸ್ತೋನಿಯಾ, ಕಜಾಕಿಸ್ತಾನ್, ಕಜಾಕಿಸ್ತಾನ್, ಅವಕ್ಕೆಲ್ಲ ನಮಗೆ ಆಕ್ಸಸ್ ಬೇಕು. ದಟ್ ಕೆನ್ ಓನ್ಲಿ ಹ್ಯಾಪನ್ ಥ್ರೂ ಆಫ್ಘಾನಿಸ್ತಾನ್. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಭೂ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಆಫ್ಘಾನಿಸ್ತಾನ ಬಹಳ ಮುಖ್ಯವಾಗಿರುವಂಥ ಒಂದು ದೇಶ. ಆದರೆ ಅಲ್ಲಿರುವಂತಹ ಜನಾಂಗ ಮೂಲವಾಗಿ ಪಶ್ತೂನ್, ಅದು ಒಂಥರ ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ಜನಾಂಗ ಅದು. ಇವೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಕೇವಲ ಭೌಗೋಳಿಕ ಅಂಶ, ರಾಜ್ಯದ ಮಹತ್ವ ಒಂದೇ ಇಲ್ಲ, ಅಲ್ಲಿರುವಂಥ ಸಂಸ್ಕೃತಿ, ಅವರ ಚಿಂತನೆಗಳು, ಎಲ್ಲ ಒಂದು ಐತಿಹಾಸಿಕ ನೆಲವನ್ನು ನೋಡಿದಾಗ ನಮಗೇನು ಕಾಣುತ್ತೆ ಅಂದರೆ ಭಾರತ ಮತ್ತು ಆಫ್ಘಾನಿಸ್ತಾನ ಐತಿಹಾಸಿಕವಾಗಿ ಉನ್ನತ ಮಟ್ಟದ ಸಂಬಂಧವನ್ನು ಮಾಡುತ್ತಾ ಬಂದಿದೆ. ಸೊ ಲೆಟ್ ಅಸ್ ನಾಟ್ ಗೋ ಟೂ ಮಚ್ ಬ್ಯಾಕ್ ಇನ್ ಟು ದ ಹಿಸ್ಟ್ರಿ, ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಎರಡನೇ ಮಹಾಯುದ್ಧದ ನಂತರ ಪ್ರಮುಖವಾಗಿ ಆಫ್ಘಾನಿಸ್ತಾನ ನಮಗೆ ಕಾಣಿಸುವಂಥದ್ದು 1979 ನಂತರದಲ್ಲಿ. ಹೀಗಾಗಲೇ ನಿಮಗೆ ಗೊತ್ತಾಗಿರುತ್ತೆ, ಶೀತಲ ಸಮರ ಮಾಡುವಂಥ ಸಮಯದಲ್ಲೂ ಕೂಡ ನಾವು ಈ ಒಂದು ಪಾಯಿಂಟ್ನ ಟಚ್ ಮಾಡಿದ್ವಿ. ಸೋವಿಯತ್ ಇಂಟರ್ವೆನ್ಷನ್ ಯಾವಾಗ ಆಫ್ಘಾನಿಸ್ತಾನಾಗ ಆಗುತ್ತೋ ಇಂಡಿಯಾ ವಿಲ್ ಅಪೋಸ್ ದ್ಯಾಟ್. ನೇರವಾಗಿ ನಾವು ಅಪೋಸ್ ಮಾಡೋದಿಲ್ಲ, ಯಾಕಂದರೆ ನಮಗೆ ಸೋವಿಯತ್ ಯೂನಿಯನ್ ಬೇಕಾಗಿರುತ್ತೆ. ಬಟ್ ಆದರೆ ನಮ್ಗೆ ಇತಿಹಾಸದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದೋಸ್ ಹು ಕಂಟ್ರೋಲ್ ಕಾಬುಲ್ ವಿಲ್ ನ್ಯಾಚುರಲಿ ಕಮ್ ಟು ಡೆಲ್ಲಿ. ವೆನ್ ದೇ ಕಂಟ್ರೋಲ್ ಡೆಲ್ಲಿ, ದೇ ವಾಂಟ್ ಟು ಕಂಟ್ರೋಲ್ ದ ಹೋಲ್ ಆಫ್ ಸೌತ್ ಏಷ್ಯಾ. ಸೊ ಸೋವಿಯತ್ ಯೂನಿಯನ್ನು ನಮಗೆ ಎಷ್ಟೇ ಸ್ನೇಹ ರಾಷ್ಟ್ರವಾಗಿರ್ಬೋದು, ಬಟ್ ಅದು ಆಫ್ಘಾನಿಸ್ತಾನಕ್ಕೆ ಕಾಲು ಹಿಟ್ಟಿದೆ ಅಂತ ಹೇಳಿದ್ರೆ ನಾಳೆ ಅದು ಭಾರತಕ್ಕೂ ಬರ್ಬೋದು. ಇವತ್ತು ನಮ್ಮ ಸ್ನೇಹಿತನಾಗ್ಬೋದು, ನಾಳೆ ಅದೇ ಸ್ನೇಹಿತ ನಮ್ಮ ಬೆನ್ನಿಗೆ ಚೂರಿ ಹಾಕ್ಬೋದು. ದಟ್ ಈಸ್ ರಿಯಲಿಸ್ಟಿಕ್ ಚಿಂತನೆ, ಅದು ಕೌಟಿಲ್ಯನ ಒಂದು ತತ್ವ. ಸೊ ಬಿ ಕೇರ್ಫುಲ್. ಅದಕ್ಕೋಸ್ಕರ ಭಾರತ ಅಪೋಸ್ ಮಾಡುತ್ತದು. ಎವ್ರಿಬಡಿ ಇನ್ ಆಫ್ಘಾನಿಸ್ತಾನ್ ಶುಡ್ ಲೀವ್. ಆದರೆ ಮುಖ್ಯವಾಗಿರುವಂಥ ಮತ್ತೊಂದು ವಿಷಯ ಏನು ಅಂದರೆ 2001 ತಾಲಿಬಾನ್ ಯಾವಾಗ ಅಟ್ಯಾಕ್ ಮಾಡುತ್ತೋ, ಅಫ್ಕೋರ್ಸ್ ತಾಲಿಬಾನ್ ಅಂತ ಹೇಳಿದಾಗ ಅಲ್ಲಿ ನೋಡುವಂಥದ್ದು ಮೂಲವಾಗಿ ಅವರು ಒಸಾಮಾ ಬಿನ್ ಲ್ಯಾಡನ್ನಿಗೆ ಸಪೋರ್ಟ್ ಮಾಡಿರ್ತಾರೆ. ಒಸಾಮಾ ಬಿನ್ ಲ್ಯಾಡನ್ನಿಗೆ ಸಪೋರ್ಟ್ ಮಾಡೋ ನಂತರದಲ್ಲಿ
ಒಸಾಮಾ ಬಿನ್ ಲಾದನ್ನು ಅಮೇರಿಕಾ ಮೇಲೆ ದಾಳಿ ಮಾಡ್ತಾನೆ ಸೆಪ್ಟೆಂಬರ್ 11, 2001. ಆಗ ಅಮೇರಿಕಾ ಆಫ್ಘಾನಿಸ್ತಾನ್ ಒಳಗಿರುವಂತಹ ತಾಲಿಬಾನ್ನ ನಾಶ ಮಾಡಬೇಕು, ಒಸಾಮಾ ಬಿನ್ ಲಾದನ್ನ ಹಿಡಿಬೇಕು ಅಂತ ಮುಂದೆ ನುಗ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಅಮೇರಿಕಾಗೆ ಸಪೋರ್ಟ್ ಮಾಡ್ತೀವಿ. ಸೊ ಇದು ಭಾಳ ಸಂಕ್ಷಿಪ್ತವಾಗಿ ನಾವು ನೋಡುವಂಥದ್ದು. ಬಟ್ ನಾವು ಭಾರತ ಆಫ್ಘಾನಿಸ್ತಾನಿನ ಸಂಬಂಧಗಳನ್ನ ನೋಡಬೇಕು ಅಂದರೆ ಹಲವಾರು ಕಾಲ ಘಟಕಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲನೇ ಘಟಕ ದ ಪೀರಿಯಡ್ ಆಫ್ ಕಾರ್ಡಿಯಲ್ ಆ್ಯಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಉನ್ನತ ಮಟ್ಟದ ಸಂಬಂಧಗಳು ಇರುವಂಥದ್ದು. 1947 ಮಾರ್ಚ್ ಮತ್ತು ಜನವರಿ 1949ನಲ್ಲಿ ಆಫ್ಘಾನಿಸ್ತಾನ ಏಷ್ಯಾದ ಸಮ್ಮೇಳನದಲ್ಲಿ ಭಾಗವಹಿಸಿರುತ್ತೆ. ಈ ಸಮ್ಮೇಳನಗಳು ಭಾರತದ ನೇತೃತ್ವದಲ್ಲಿ ನಡೆಯುವಂಥದ್ದು. ಆ ಸಮಯದಲ್ಲಿ ಆಫ್ಘಾನಿಸ್ತಾನನ ವಿದೇಶಾಂಗ ನೀತಿ ಯಾವ ರೀತಿ ಇತ್ತು ಅಂತೇಳಿದ್ರೆ, ನಾವು ಕೂಡ ಅಲಿಪ್ತ ಚಳುವಳಿಯಂತೆ ಇರ್ತೀವಿ. ನಾವು ಅಮೇರಿಕ ಕಡೆನೂ ವಾಲೋದಿಲ್ಲ, ಸೋವಿಯತ್ ರಷ್ಯಾ ಕಡೆನೂ ವಾಲೋದಿಲ್ಲ. ಇದೇ ರೀತಿಯಾಗಿ ಭಾರತ ಯಾವ ರೀತಿಯಾಗಿರುವಂಥ ವಿದೇಶಾಂಗ ನೀತಿಯ ನೆಲವನ್ನು ಇಟ್ಕೊಂಡಿತ್ತೋ ಸೇಮ್ ಕಾನ್ಸೆಪ್ಟ್ ಆಫ್ಘಾನಿಸ್ತಾನ ಕೂಡ ಫಾಲೋ ಮಾಡ್ತಾ ಇತ್ತು. ಇದರ ಜೊತೆಯಲ್ಲಿ ವಸಾಹತುಶಾಹಿಯನ್ನು ವಿರೋಧಿಸುವಂಥದ್ದು, ವಿಶ್ವಶಾಂತಿಯ ಬಗ್ಗೆ ಚಿಂತಿಸುವಂಥದ್ದು ಮತ್ತು ತನ್ನ ರಾಷ್ಟ್ರ ಉದ್ಧಾರ ಆಗಬೇಕು ಎಂಬ ಒಂದು ಆಸೆ ಇಟ್ಕೊಂಡಿರುವಂಥದ್ದು ಆಫ್ಘಾನಿಸ್ತಾನ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ 1950ರಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ಸ್ನೇಹ ಸಂಬಂಧದ ಒಪ್ಪಂದವನ್ನು ದಾಖಲಿಸುತ್ತದೆ. ಇದರಿಂದ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಸಂಬಂಧಗಳು ಬೆಳೆಯುತ್ತೆ. ಈಗಲೇ ನೋಡ್ತಿರ್ಬೋದಲ್ಲ ನಾವು ಯಾವ ರೀತಿಯಾಗಿ ಉನ್ನತ ಮಟ್ಟದ ಸಂಬಂಧಗಳು ಆರಂಭವಾಯಿತು ಅಂತ. ಇಲ್ಲಿ ಪಾಕಿಸ್ತಾನ ಫ್ಯಾಕ್ಟ್ರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಆಫ್ಘಾನಿಸ್ತಾನ್ ಹೇಟ್ ಪಾಕಿಸ್ತಾನ್. ಯಾಕೆಂದರೆ ಪಾಕಿಸ್ತಾನ ಅವರು ಆಫ್ಘಾನಿಸ್ತಾನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅವರು ದೇ ವಾಂಟೆಡ್ ಟು ಇನ್ಫ್ಲೂಯೆನ್ಸ್ ಆಫ್ಘಾನಿಸ್ತಾನ್, ಬಟ್ ಆಫ್ಘಾನಿಸ್ತಾನ್ ಹೇಟೆಡ್. ಭಾರತವೂ ಕೂಡ ಪಾಕಿಸ್ತಾನ ಹೇಟ್ ಮಾಡುವಂಥ ಸಮಯ ಬಂದಿತ್ತು ಆ ಟೈಮಲ್ಲಿ. ಸೊ ಅದೊಂದು ಕೂಡ ಒಂದು ಪಾಸಿಟಿವ್ ಎಂಟ್ರಿ ಇಲ್ಲಿ. ಭಾರತ ಮತ್ತು ಆಫ್ಘಾನಿಸ್ತಾನ್ ಪಾಕಿಸ್ತಾನವನ್ನು ವಿರೋಧಿಸುತ್ತಾ ತಮ್ಮ ಸಂಬಂಧಗಳನ್ನ ಉತ್ತಮ ಮಾಡಿಕೊಳ್ತಾರೆ. ಆಫ್ಘಾನಿಸ್ತಾನದ ರಾಜ ಮೊಹಮ್ಮದ್ ಜಹೀರ್ ಶಾರವರು 1958ರಲ್ಲಿ ಭಾರತಕ್ಕೆ ಭೇಟಿ ನೀಡಿ 1959ರಲ್ಲಿ ಆಫ್ಘಾನಿಸ್ತಾನಿನ ಪ್ರಧಾನಮಂತ್ರಿ ದೌದ್ ರವರು ಭೇಟಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ನೆಹರೂರವರು ಕೂಡ ಆಫ್ಘಾನಿಸ್ತಾನಕ್ಕೆ ಅದೇ ವರ್ಷ ಭೇಟಿ ನೀಡಿ ನಮ್ಮ ಸಂಬಂಧದ ಆರಂಭದ ಇತಿಹಾಸವನ್ನು ರೂಪಿಸಲಿಕ್ಕೆ ಕಾರಣಕರ್ತರಾಗ್ತಾರೆ. ಆಫ್ಘಾನಿಸ್ತಾನ ಚೀನಾ ಬಾರ್ಡರ್ನ ಶೇರ್ ಮಾಡುತ್ತೆ. ಚೀನಾದ ಪ್ರಾಬಲ್ಯ ನಮಗೆಲ್ಲ ಗೊತ್ತು. 1962 ಯಾವಾಗ ಚೀನಾ ಜೊತೆ ನಮ್ಮ ಯುದ್ಧ ಆಗುತ್ತೋ, ಆಫ್ಘಾನಿಸ್ತಾನ ಚೀನಾನ ಅಪೋಸ್ ಮಾಡೋದಿಲ್ಲ, ಅದನ್ನು ಕಂಡೆಮ್ ಕೂಡ ಮಾಡೋದಿಲ್ಲ. ಬಟ್ ಆದರೆ ಭಾರತ ಈ ಒಂದು ವರ್ತನೆನ ಭಾರತವನ್ನು ವಿರೋಧಿಸುವಂತಹ ಒಂದು ತಂತ್ರ ಅಂತ ನಾವು ಪರಿಗಣಿಸಲಿಲ್ಲ. ಯಾಕಂದರೆ ಅವರ ಆಂತರಿಕ ರಾಜಕೀಯ ವ್ಯವಸ್ಥೆಗೆ ಅವರು ಚೀನಾನ ವಿರೋಧಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಆದರೆ ಭಾರತವನ್ನು ಟೀಕೆ ಮಾಡಲಿಲ್ಲ ಅವರು. ಸೊ ಇದು ಒಂದು ರೀತಿಯಾಗಿ ಒಂದು ನೈಜ ಸಂಬಂಧಗಳನ್ನು ರೂಪಿಸುತ್ತೆ ಅಂತ ಇಂಡಿಯಾ ಭಾವಿಸ್ತಿತ್ತು. ಅದಕ್ಕೋಸ್ಕರ ಅದು ನಾವು ಮನಸ್ಸಿಗೆ ಹಾಕ್ಕೊಂಡಿರಲಿಲ್ಲ.
ಯಾಕೆಂದರೆ 1963 ನಮ್ಮ ರಾಷ್ಟ್ರದ ರಾಷ್ಟ್ರಪತಿ ರಾಧಾಕೃಷ್ಣನ್ರವರು ಆಫ್ಘಾನಿಸ್ತಾನಕ್ಕೆ ಭೇಟಿ ಕೊಡ್ತಾರೆ. 1966 ವಿದೇಶಾಂಗ ಮಂತ್ರಿ ಸ್ವರಣ್ ಸಿಂಗ್ರವರು ಭೇಟಿ ಕೊಡ್ತಾರೆ. 1966 ಉಪರಾಷ್ಟ್ರಪತಿ ಜಾಕಿರ್ ಹುಸೇನ್ ಭೇಟಿ ಕೊಡ್ತಾರೆ. 1969 ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕೂಡ ಭೇಟಿ ಕೊಟ್ಟು ಭಾರತ ಮತ್ತು ಆಫ್ಘಾನಿಸ್ತಾನ ಸಂಬಂಧವನ್ನು ಬಲಪಡಿಸಲಾಗುತ್ತದೆ. ಅಫ್ಕೋರ್ಸ್ ಇಷ್ಟೊಂದು ನಾವು ಆತ್ಮೀಯವಾಗಿ ಅದರ ಜೊತೆ ಹೋಗ್ತಾ ಇದ್ದರೆ ಅವರು ಸುಮ್ಮನೆ ಇರ್ತಾರಾ? ಆಫ್ಘಾನಿಸ್ತಾನಿನ ಪ್ರಧಾನಮಂತ್ರಿ ಸರ್ದಾರ್ ಅಲಿ ಮೊಹಮ್ಮದ್ ಯೂಸುಫ್ರವರು 65 ಭೇಟಿ ಕೊಟ್ಟು ಮೊಹಮ್ಮದ್ ಜಾಹಿರ್ ಶಾ 1967 ಭೇಟಿ ಕೊಟ್ಟು ಮತ್ತೆ ಉತ್ತಮ ರೀತಿಯಾಗಿರುವಂತಹ ಸಂಬಂಧಗಳನ್ನ ಸ್ಥಾಪಿಸಲಾಗುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಆರ್ಥಿಕವಾಗಿಯೂ ಕೂಡ ಆ ಒಂದು ಸಮಯದಲ್ಲೇ ಇಂಡಿಯನ್ ಎಕ್ಸ್ಪರ್ಟ್ ಟೀಮ್ ವಿಸಿಟ್ ಮಾಡುತ್ತೆ. ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಮೂಲವಾಗಿ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನಗಳು ಮತ್ತು ಟ್ರೈನಿಂಗ್ ಫೆಸಿಲಿಟಿಗೋಸ್ಕರ ನಮ್ಮಲ್ಲಿರುವಂಥ ತಜ್ಞರು ಅಲ್ಲಿ ವಿಸಿಟ್ ಮಾಡ್ತಾರೆ. ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ತಗೊಂಡು ಆ ಒಂದು ರಾಜ್ಯದಲ್ಲಿ ಉನ್ನತ ಮಟ್ಟದ ಬೆಳವಣಿಗೆಗೋಸ್ಕರ ಸಪೋರ್ಟ್ ಮಾಡ್ತೀವಿ ನಾವು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ 2 ರಾಷ್ಟ್ರಗಳು ಒಂದು ಜಾಯಿಂಟ್ ಕಮಿಷನ್ನ ಸೆಟಪ್ ಮಾಡುತ್ತೆ. ಇದರ ಉದ್ದೇಶ ಮೂಲವಾಗಿ ಏನು ಮಾಡ್ಬೋದು, ಉನ್ನತ ಮಟ್ಟದ ಸಂಬಂಧನ ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಅಂತ. ಇದೊಂದು ಘಟಕ ಆದಮೇಲೆ 2ನೇ ಘಟಕ ನಾವು ನೋಡ್ಬೋದು. ಇದೊಂಥರ ಗೊಂದಲಮಯದ ಘಟನೆ, ಒಂಥರ ಕನ್ಫ್ಯೂಷನ್ ಆಗಿರುವಂಥ ಒಂದು ಘಟಕ ಇದು. ಅದು ನಡೆಯುವಂಥದ್ದು 1970 ದಶಕದಲ್ಲಿ. ಯಾಕೆಂದರೆ ಆಂತರಿಕವಾಗಿ 1970 ಆಫ್ಘಾನಿಸ್ತಾನ ರಾಜಕೀಯ ಸ್ಥಿರತೆ ಕಳ್ಕೊಳ್ಳುತ್ತೆ. ರಾಜ ಇರ್ತಾನಲ್ಲ ಮೊಹಮ್ಮದ್ ಜಹೀರ್ ಶಾ, ಅವನ ತಮ್ಮನೇ ಕುರ್ಚಿಯಿಂದ ಕೆಡವಿ ದೌದ್ರವರು ಅಧಿಕಾರಕ್ಕೆ ಬರ್ತಾರೆ. ಮೊಹಮ್ಮದ್ ದೌದ್ ಖಾನ್ ಅಧಿಕಾರಕ್ಕೆ ಬಂದಿದ್ದ ಕೂಡಲೇ ಸುಮ್ಮನೆ ಇರೋದಿಲ್ಲ. ಮತ್ತಿನ್ನೊಬ್ಬ ನೂರ್ ಮೊಹಮ್ಮದ್ ತರಾಕಿ ಅವರು ದೌದ್ ಖಾನ್ನ ಓಡಿಸಿ ಅಧ್ಯಕ್ಷರಾಗ್ತಾರೆ. ಅದಾದ ನಂತರ ಹಫೀಜುಲ್ಲಾ ಅಮೀನ್ರವರು ಅಧಿಕಾರಕ್ಕೆ ಬರ್ತಾರೆ. ಹೀಗೆ ಆಂತರಿಕವಾಗಿರುವಂಥ ಸ್ಥಿರತೆ ಆಫ್ಘಾನಿಸ್ತಾನಲ್ಲಿ ಇಟ್ಸ್ ನಾಟ್ ದೇರ್. ಸೊ ಅದರಿಂದ ವಿಪರೀತ ಗೊಂದಲ. ನೀವು ಆ ಟೈಮ್ನಲ್ಲಿ ಕಾಬೂಲ್ ನೋಡಬೇಕು. ಇವತ್ತೇನು ನೋಡ್ತೀರಾ? ಕಾಬೂಲು ಬಾಂಬೆನೂ ಇಲ್ಲ, ಡೆಲ್ಲಿನೂ ಇಲ್ಲ, ಆ ರೇಂಜಲ್ಲಿತ್ತು ಕಾಬೂಲು. 1960s 70s ಕಾಬೂಲ್ ಫೋಟೋಗಳು ನೋಡಿಬಿಟ್ರೆ ನಮಗೆ ತಲೆ ಕೆಟ್ಟೋಗುತ್ತೆ. ಏನಿದು ಕಾಬೂಲ ಅಥವಾ ಅಮೇರಿಕನ್ ಅನಿಸ್ಬಿಡುತ್ತೆ. ಅಷ್ಟೊಂದು ಓಪನ್ ಆಗಿರುವಂಥ ಒಂದು ಸೊಸೈಟಿ. ಬಟ್ ಇವಾಗ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಬೇಕಂದರೆ ಇದು ಅದರ ಮೂಲ ಚಿಂತನೆ. ಇದು 1970 ಆಗಿರುವಂತಹ ಗೊಂದಲಗಳು. ಈ ಒಂದು ಗೊಂದಲಗಳನ್ನ ನೋಡಿಕೊಂಡು ಸೋವಿಯತ್ ರಷ್ಯಾ ಮಿಲಿಟರಿ ಪಡೆನ ಕಳಿಸಿ 1979 ಆಫ್ಘಾನಿಸ್ತಾನ ಕಂಟ್ರೋಲ್ ತಗೊಂಡು ಸಮತಾವಾದದ ಸರ್ಕಾರವನ್ನು ನೆಲೆಸುತ್ತೆ. ಸೊ ಇಷ್ಟು ವರ್ಷಗಳ ಕಾಲ ಆಫ್ಘಾನಿಸ್ತಾನ ಒಂದು ರೀತಿಯಾಗಿ ಗೋಡೆ ಆಗಿತ್ತು. ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯ, ಸೋವಿಯತ್ ಸಾಮ್ರಾಜ್ಯದ ನಡುವೆ ಇರುವಂಥ ಒಂದು ಅಡ್ಡಗೋಡೆ. ಅಮೇರಿಕಾ ಆಗಲಿ, ಸೋವಿಯತ್ ಯೂನಿಯನ್ ಆಗಲಿ, ಚೀನಾ ಆಗಲಿ, ಬೇರೆ ಯಾವ ರಾಷ್ಟ್ರಗಳು ಕೂಡ ಅದನ್ನು ಟಚ್ ಮಾಡ್ತಿರಲಿಲ್ಲ. ಬಟ್ ಯಾವಾಗ ಈ ಒಂದು ಸಮತೋಲನವನ್ನು ಸೋವಿಯತ್ ಯೂನಿಯನ್ ಬೇಚಕ್ಕೆ ಶುರು ಮಾಡುತ್ತೋ ಆವಾಗ ಅಮೇರಿಕಾ ಸುಮ್ಮನೆ ಇರಲಿಲ್ಲ. ರಹಸ್ಯವಾಗಿ ಆಫ್ಘಾನಿಸ್ತಾನನ್ನು ಅಲ್ಲಿರುವಂತಹ ಎಸ್ಪೆಷಲಿ ಸೋವಿಯತ್ ಇನ್ವೇಷನನ್ನು
ಪ್ರೊಟೆಸ್ಟ್ ಮಾಡುವಂತಹ ಜನರಿಗೆ ಸ್ಪಂದಿಸಿ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ನೀಡಲಾಯಿತು, ಇನ್ಕ್ಲೂಡಿಂಗ್ ಸ್ಟಿಂಜರ್ ಮಿಸೈಲ್ಸ್. ವಿಮಾನಗಳನ್ನು ಕೆಡುವಂತಹ ಭುಜದ ಮೇಲೆ ಎತ್ಕೊಂಡು ರಾಕೆಟನ್ನು ಲಾಂಚ್ ಮಾಡುವಂತಹ ಸ್ಟಿಂಜರ್ ಮಿಸೈಲ್ಸ್ಗಳು, ವೆಪನ್ಗಳು ಕೊಡಲಾಯಿತು. ಇದರ ಜೊತೆಯಲ್ಲಿ ಪಾಕಿಸ್ತಾನದ ರಹಸ್ಯ ಇಲಾಖೆ ISI, USA ರಹಸ್ಯ ಇಲಾಖೆ CIA ಎಲ್ಲವೂ ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡಿ ಅಲ್ಲಿ ಒಂದು ಆತಂಕವಾದದ ಸೃಷ್ಟಿ ಉತ್ಪತ್ತಿಯಾಗುತ್ತದೆ. ಅದರಿಂದ ಉತ್ತಮವಾಗಿರುವಂಥ ಆಫ್ಘಾನಿಸ್ತಾನ ಸಂಪೂರ್ಣವಾಗಿ ಕಳಪೆ ರಾಷ್ಟ್ರ ಆಗುವಂತಹ ಮಟ್ಟಕ್ಕೆ ಹೊರಟೋಗ್ಬಿಡುತ್ತೆ. ಅಫ್ಕೋರ್ಸ್ ಈ ಟೈಮ್ನಲ್ಲಿ ನಾವು ಕೂಡ ಏನು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮಲ್ಲೇ ಎಮರ್ಜೆನ್ಸಿ ಇತ್ತು ಆ ಸಮಯದಲ್ಲಿ. ಆಮೇಲೆ ಮೊರಾರ್ಜಿ ದೇಸಾಯಿ ಬರ್ತಾರೆ ಅಧಿಕಾರಕ್ಕೆ, ಮತ್ತೆ ಸರ್ಕಾರ ಚೇಂಜ್ ಆಗುತ್ತೆ. ನಮ್ಮಲ್ಲಿರುವಂಥ ಆರ್ಥಿಕ ಆಮೇಲೆ ಆಂತರಿಕವಾಗಿರುವಂತಹ ಸಮಸ್ಯೆಗಳು. ಸೊ ಹಾಗಾಗಿ ನಾವು ಕೂಡ ಏನು ಅಷ್ಟು ಹೆಚ್ಚಾಗಿ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ನಾವು. ಬಟ್ ಆದರೂ ಕೂಡ ನಮ್ಮಲ್ಲಿರುವಂಥ ಅವಿಭಾಜ್ಯ ಸಂಬಂಧಗಳು ಹೇಗಿತ್ತು ಅಂತ ಹೇಳಿದ್ರೆ 1979ರಲ್ಲಿ ಯಾವಾಗ ಸೋವಿಯತ್ ಯೂನಿಯನ್ ಎಂಟ್ರಿ ಕೊಡುತ್ತೋ ಅದಾದ ನಂತರ ನಜೀಬುಲ್ಲಾ ಅಂತ ಅವರು ಒಬ್ಬರನ್ನ ಇನ್ಸ್ಟಾಲ್ ಮಾಡ್ತಾರೆ ಸೋವಿಯತ್ ರಷ್ಯಾ. ಅಫ್ಕೋರ್ಸ್ ಮುಂದೆ ನಜೀಬುಲ್ಲಾನ ರಸ್ತೆಯಲ್ಲೇ ನೇಣು ಹಾಕುವಂತಹ ಘಟನೆ ಬರುತ್ತೆ. ನಾವು ಚಿಕ್ಕ ಮಕ್ಕಳಾಗಿರೋ ಟೈಮ್ನಲ್ಲಿ ಆ ಟಿ ವಿಗಳಲ್ಲಿ ಇದೇ ಬರುವಂಥದ್ದು. ನಮ್ಗೆ ಆಶ್ಚರ್ಯ ಆಗೋದು, ಏನಪ್ಪ ನಜೀಬುಲ್ಲಾ ಸತ್ತೋಗ್ಬಿಟ್ನಾ, ಜನಗಳು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈಗ ಇತಿಹಾಸ ಓದಾಗ ಅರ್ಥ ಆಗತ್ತೆ. ಇವತ್ತಿನ ಅಂತಾರಾಷ್ಟ್ರೀಯ ಸಂಬಂಧಗಳು ನಾಳಿನ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ತವೆ. ಸೊ ನಜೀಬುಲ್ಲಾ ನಾವು ರೆಕಗ್ನೈಸ್ ಮಾಡುವಂಥದ್ದು ಭಾರತ ಮೊಟ್ಟ ಮೊದಲ ಬಾರಿಗೆ. ಈ ಸಮಯದಲ್ಲಿ ಆ ಸೋವಿಯತ್ ರಷ್ಯಾ, ಸೋವಿಯತ್ ಯೂನಿಯನ್ ಬ್ಯಾಕ್ಡ್ ನಜೀಬುಲ್ಲಾ ಸರ್ಕಾರಕ್ಕೆ ಭಾರತ ಸಂಪೂರ್ಣವಾಗಿರೋ ನೆರವು ಕೊಡುತ್ತೆ. ವಿ ಸಪೋರ್ಟೆಡ್ ಇಟ್. ಆದರೆ ನಜೀಬುಲ್ಲಾ ಸರ್ಕಾರ ಉಳಿಯೋದಿಲ್ಲ. ಹೇಳದ್ನಲ್ಲ, ಪಬ್ಲಿಕ್ಕಲ್ಲಿ ಕಾಬೂಲಲ್ಲಿರುವಂಥ ಒಂದು ರಸ್ತೆಯ ಲೈಟ್ ಕಂಬಕ್ಕೆ ಅವನ್ನ ನೇಣು ಹಾಕ್ಬಿಡ್ತಾರೆ. ಅದಾದ ನಂತರ ಆಫ್ಘಾನಿಸ್ತಾನ 1980ರಲ್ಲಿ ನಡೆದಂಥ ಒಂದು ಘಟನೆ ಇದು. 80ಸ್ನಲ್ಲಿ ಐ ಸ್ಟಿಲ್ ರಿಮೆಂಬರ್ ಇಟ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಲ್ಲಿ ನೋಡ್ತಾ ಇದ್ವಿ ನಾವು ಆ ಟೈಮಲ್ಲಿ. ಇಂಟರ್ನೆಟ್ಟು ಇಲ್ಲ, ಏನೂ ಇಲ್ಲ. ಆಗ ಎಷ್ಟು ಭಯಾನಕವಾಗಿರುವಂಥ ವ್ಯವಸ್ಥೆ ಅಂತ ಹೇಳಿದ್ರೆ, ರೋಡ್ಗೊಬ್ಬ ರೌಡಿ ಉಟ್ಕೊಂಡಿರ್ತಾನಲ್ಲಿ. ಅವನದೇ ಒಂದು ಇಲಾಖೆ, ಸರ್ಕಾರನೇ ಇಲ್ವಲ್ಲ ಅಲ್ಲಿ. ಎಲ್ಲರ ಕೈಯಲ್ಲೂ ಅಮೇರಿಕ ಕೊಟ್ಟಂತಹ ಒಂದು ಬಂಧುಗಳಿತ್ತು. ಯಾರ ಹತ್ರ ಜಾಸ್ತಿ ಶಸ್ತ್ರಗಳಿತ್ವೋ ಅವರೇ ಊರಿನ ನಾಯಕ. ಅಲ್ಲಿ ಉಟ್ಕೊಂಡಿದ್ದೆ ತಾಲಿಬಾನ್. ಅಲ್ಲ, ಬಿನ್ ಲಾಡನ್ ಅಲ್ವೇ ಅಲ್ಲ, ಇದು ತಾಲಿಬಾನ್. ಭಯಾನಕವಾಗಿರುವಂಥ ಒಂದು ಸಂಘಟನೆಯಾಗಿ ಬೆಳೆದು ಇಡೀ ಆಫ್ಘಾನಿಸ್ತಾನ ಆತಂಕವಾದದ ಕಾರ್ಮೋಡಕ್ಕೆ ಕರ್ಕೊಂಡೊಟ್ಟೋಯ್ತು. ಆಫ್ಘಾನಿಸ್ತಾನ ಯಾವಾಗ ಬಂತೋ ಅಲ್ಲಿ ಅವರಿಗೆ ಸಂಪೂರ್ಣವಾಗಿರುವಂಥ ಬೆಂಬಲ ಸಿಕ್ಕಿದ್ದು ಪಾಕಿಸ್ತಾನಿಂದ. ಅದು ಬೇರೆ ಕತೆ. ಸೊ ಈ ಒಂದು ತಾಲಿಬಾನ್ ಬಂದ ನಂತರ ಎಸ್ಪೆಷಲಿ ಆಫ್ಘಾನಿಸ್ತಾನಿನ ರಾಜಕೀಯ ವ್ಯವಸ್ಥೆಯಲ್ಲಿ 1994ರಲ್ಲಿ ಶೀತಲ ಸಮರದ ನಂತರದಲ್ಲಿ ತಾಲಿಬಾನಿನ ಅಧಿಕಾರ ಶುರುವಾಗುತ್ತೆ.
ಆಫ್ಘಾನಿಸ್ತಾನ 400 ವರ್ಷಗಳ ಹಿಂದೆ ತಗೊಂಡು ಹೋಗ್ತಾರೆ ಅವರು. ಎಲ್ಲವೂ ಬ್ಯಾನ್ ಬ್ಯಾನ್ ಬ್ಯಾನ್, ಏನು ಮಾಡೋಕ್ಕೂ ಬಿಡೋದಿಲ್ಲ. ಎಲ್ಲರೂ ಮನೇಲಿ ಕೂತ್ಕೋಬೇಕು, ಹೊರಗಡೆ ಬಂದರೆ ಸಾಯಿಸುವಂಥದ್ದು. ಈ ಸಮಯದಲ್ಲಿ ತಾಲಿಬಾನ್ ವಾಸ್ ನೋನ್ ಟು ಸಪೋರ್ಟ್ ಮಾದಕ ಪದಾರ್ಥಗಳು. ಈ ಓಪಿಯಂ ಬೆಳೆಯೋದ್ರಲ್ಲಿ ಆಫ್ಘಾನಿಸ್ತಾನ ವಿಶ್ವದಲ್ಲೇ ನಂಬರ್ 1. ಅದನ್ನು ಸಾಗಾಣಿಕೆ ಮಾಡಿ ಆತಂಕವಾದಗಳನ್ನು ಮಾಡಿಕೊಂಡು ಸಂಪಾದನೆ ಮಾಡ್ತಾಯಿದ್ರು. ಪಾಕಿಸ್ತಾನ್ಗೂ ಅದೇ ಬೇಕಿತ್ತು. ಸಪೋರ್ಟ್ ಮಾಡಿಕೊಂಡು ಆ ದೇಶನ ಹಾಳು ಮಾಡಿ ಆಲ್ ಖೈದಾ ಎಸ್ಟಾಬ್ಲಿಷ್ ಮಾಡಿ, ಪಾಕಿಸ್ತಾನಿನ ನಾಯಕರು, ಮಿಲಿಟ್ರಿ ಅಧ್ಯಕ್ಷರು ಆಫ್ಘಾನಿಸ್ತಾನನ್ನು ತಮ್ಮ ಮುಷ್ಟಿಗೆ ತಗೊಂಡ್ಬಿಡ್ತಾರೆ. ಕಂಪ್ಲೀಟ್ ಬ್ರೇಕ್ ಡೌನ್. ಇಂಡಿಯಾ ಆಫ್ಘಾನಿಸ್ತಾನ ರಿಲೇಷನ್ಸು ಹೆಂಗೆ ಸಾಧ್ಯವಾಗತ್ತೆ? ಕಂಪ್ಲೀಟ್ಲಿ ಕಟ್. ಒಂದು ಕಿತ್ತೋಗಿರೋ ದೇಶ ಇದು, ಇನ್ನೊಂದು ದೇಶನ ಸಂಪೂರ್ಣ ಕಿತ್ತಾಕ್ಬಿಡ್ತು. ಅದಕ್ಕೆ ಕೆಟ್ಟವ್ರು ಸವಸ ಮಾಡಿದ್ರೆ ನಾವು ಕೆಟ್ಟೋಗ್ತೀವಿ. ಕೆಟ್ಟೋಯ್ತು ಆಫ್ಘಾನಿಸ್ತಾನ, ಕೆಡ್ಸಾಕ್ಬಿಡ್ತಿದ್ದು. ಅದು ಭಯಾನಕವಾಗಿರುವಂಥ ಫೇಸ್ ಅದು. ನೋಡಿ, ಆ ಟೈಮ್ನಲ್ಲಿ ಕೆಲವು ಘಟನೆಗಳು ನೀವು ನೋಡ್ಬೋದು. ಬಾಮಿಯಾನ್ ಬುದ್ಧ ಭಾಳ ಪ್ರಸಿದ್ಧವಾಗಿರುವಂಥ ಒಂದು ಮಾನ್ಯುಮೆಂಟ್ ಅದು. 100 ವರ್ಷಗಳ ಹಿಂದೆ ಕಟ್ಟಿದಂತಹ ಒಂದು ಎತ್ತರ ಒಂದು ಬೆಟ್ಟದಲ್ಲೇ ಕೊರೆದು ಬುದ್ಧದ ಪ್ರತಿಮೆಯನ್ನು ಮಾಡಿರ್ತಾರೆ. ನೀವು ಅದು ಇಮೇಜ್ಗಳು ನೋಡ್ತಾ ಇದ್ದರೆ ನಿಮಗೆ ದುಃಖ ಬರುತ್ತೆ, ತಡ್ಕೊಳಕ್ಕಾಗೋದಿಲ್ಲ. ಯಾಕೆ ನಾಯಿಗಳ ಥರ ಆಡ್ತಿದ್ದಾರಲ್ಲ ಇವರು, ಏನು ಬಂದೂಕ ತೊಗೊಳೋದು AK-47ಗಳು ಟಪ 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 ಅಂತ ಆ ಒಂದು ಪ್ರತಿಮೆಗೆ ಅದು ಬೆಟ್ಟದಲ್ಲಿ ಎಷ್ಟು ಎತ್ತರ ಇರುತ್ತೆ ಅಂದರೆ ನೀವು ಚೆಕ್ ಮಾಡಿ ಫೋಟೋಸ್. ಸಾಧ್ಯವಾದರೆ ನಾನು ಟ್ರೈ ಮಾಡ್ತೀನಿ ಹಾಕ್ಲಿಕ್ಕೆ, ಬಟ್ ಹಾಕ್ಲಿಕ್ಕೆ ಆಗೋದು, ನಾನು ಹಾಕೋದಿಲ್ಲ. ನಾನು ಆ ಘಟನೆ ಜ್ಞಾಪಿಸ್ಕೊಂಡ್ರೆ ನಮ್ಗೆ ಹೆದರಿಕೆ ಆಗುತ್ತೆ. ಐತಿಹಾಸಿಕವಾಗಿರುವಂಥ ಬಾಮಿಯಾನ್ ಬುದ್ಧ ಅತ್ಯಂತ ಎತ್ತರದಾಗಿ ಎಷ್ಟು ವರ್ಷಗಳ ಕಾಲ ಏನೇ ಸಮಸ್ಯೆಗಳಾಗಿದ್ರೂ ಕೂಡ ನಮ್ಮ ದೇಶದ ಇತಿಹಾಸ ಅದು, ನಮ್ಮ ದೇಶದ ಸಂಸ್ಕೃತಿ ಅದು ಅಂತ ಕಾಪಾಡ್ಕೊಂಬರ್ತಾಯಿದ್ರು. ನೋಡಿ, ಯಾರೂ ಟಚ್ ಮಾಡಿರಲಿಲ್ಲ. ಆದರೆ ನನ್ನ ಮಕ್ಕಳು ಬಂದು ಏನು ಮಾಡ್ತಾರೆ? ಟಾಪ ಟಾಪ ಅಂತ ಬಂದೂಕ್ ತೊಗೊಂಡು ಏನು ನಿಂತ್ಕೊಂಡು ಒಂದೇ ಸಲ ಶೂಟ್ ಮಾಡೋದು. ಶೂಟ್ ಮಾಡಿ 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 ಆ ಬುದ್ಧ ಏನು ಮಾಡಿದ್ದ ಪಾಪ ಅವ್ರಿಗೆ? ನಾಶ ಮಾಡಾಕ್ಬಿಟ್ರು. ಇಡೀ ವಿಶ್ವದಲ್ಲಿರುವಂಥ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು. ವಿಶ್ವಸಂಸ್ಥೆ, ಅಮೇರಿಕಾ, ಭಾರತ, ಚೀನಾ ಎಲ್ಲ ಕೇಳ್ಕೊಂಡ್ರು. ತಾಲಿಬಾನ್ ಯಾರಿಗೂ ಬಗ್ಲಿಲ್ಲ. ಅಂತ ಅದು ಹೇಳಿಕ್ಕೂ ಆಗೋದಿಲ್ಲ. ಅದಾದ ನಂತರ ಕಾಂದಹಾರ್ ಹೈಜಾಕ್, IC-814 ಅಂತ ಒಂದು ವಿಮಾನ ಕಾಠ್ಮಂಡುವಿಂದ ಡೆಲ್ಲಿಗೆ ಬರಬೇಕಿತ್ತದು. ವಿನಯ್ ಕಾತ್ಯಾಲ್ ಸಾವನ್ನಪ್ಪುವಂತಹ ವಿಮಾನ ಅದು. ಆವಾಗ ತಾನೇ ಅವನ ಪಾಪ ಮದುವೆ ಆಗಿರುತ್ತೆ ಅವನಿಗೆ. ಕಾಠ್ಮಂಡಿಗೆ ಹೋಗ್ತಾನೆ, ಫ್ಲೈಟ್ ಹತ್ಕೊಳ್ತಾನೆ. ವಾಪಸ್ ಬರೋ ಟೈಮ್ನಲ್ಲಿ ಅವನ ಜೀವ ಉಳಿಯೋದಿಲ್ಲ. ಯಾಕೆಂದರೆ ಆ ವಿಮಾನನ ಹೈಜಾಕ್ ಮಾಡ್ತಾರೆ. ಹೈಜಾಕ್ ಮಾಡಿಕೊಂಡು ಡೆಲ್ಲಿಯಲ್ಲಿ ಇಳಿಸ್ಬೇಕಿತ್ತು ಆ ವಿಮಾನ, ಇಳಿಸೋದಿಲ್ಲ. ಡೈರೆಕ್ಟಾಗಿ ತೊಗೊಂಡು ಹೋಗ್ತಾರೆ. ಎಲ್ಲಿಗೆ ತೊಗೊಂಡು ಹೋಗ್ತಾರೆ? ಕಾಂದಹಾರ್, ಆಫ್ಘಾನಿಸ್ತಾನದ ಮತ್ತೊಂದು ನಗರ. ವಿಮಾನ ಇಳಿಯುತ್ತಲ್ಲಿ. ಇಳಿದಿದ್ದ ಕೂಡಲೇ ಅಲ್ಲಿ ಒಳಗಿರುವಂಥವರೆಲ್ಲ ಭಾರತೀಯರು. ವಿನಯ್ ಕತ್ಯಾಲ್ ಎಂಬ ಒಬ್ಬ ಪ್ಯಾಸೆಂಜರ್ನ, ಆವಾಗ ತಾನೇ ಇನ್ನು 2 ತಿಂಗಳಾಗಿರುತ್ತೋ ಏನೋ ಮದುವೆ ಆಗಿ ಅವನಿಗೆ, ಅದೂ ಇಲ್ಲ ಅಂತ ಕಾಣುತ್ತೆ, ಕೊಲೆ ಮಾಡಾಕ್ತಾರೆ. ಅವನು ಹೇಳ್ತಾರೆ, ಇನ್ನೆಲ್ಲರನ್ನೂ ಕೊಲೆ ಮಾಡಾಕ್ಬಿಡ್ತೀವಿ ಅಂತ. ಭಾರತ ವಾಜಪೇಯಿ ಇರ್ತಾರೆ ಅವರು. ಆಮೇಲೆ ಇವಾಗಿರುವಂಥ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಾಲ್ರವರು ಇರ್ತಾರೆ ಆ ಟೈಮ್ನಲ್ಲಿ. ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಆಗಿ ಜಸ್ವಂತ್ ಸಿಂಗ್ ಅವರು ಇರ್ತಾರೆ. ಎಲ್ಲರೂ ಹೋಗ್ಬಿಟ್ಟು ನೆಗೋಷಿಯೇಟ್ ಮಾಡ್ತಾರೆ. ನಮ್ಮ ಇಲ್ಲಿರುವಂಥ ಜನಗಳನ್ನೆಲ್ಲ ಬಿಟ್ಬಿಡಿ, ಪ್ಯಾಸೆಂಜರ್ ಏನು ಮಾಡಿದ್ದಾರೆ? ವಿಮಾನಗಳಲ್ಲಿ ಹೋಗಿರುತ್ತಲ್ಲಿ ಆಫ್ಘಾನಿಸ್ತಾನಲ್ಲಿರುವಂತಹ ತಾಲಿಬಾನಿನ ಒಂದು ಮುಷ್ಟಿಯಲ್ಲಿದ್ದಂತಹ ನಮ್ಮ ಒಂದು ವಿಮಾನ IC-814 ಇಂಡಿಯನ್ ಏರ್ಲೈನ್ಸ್ ಫ್ಲೈಟು
ಅವ್ರು ಹೇಳ್ತಾರೆ ನಾವು ಬಿಡ್ತೀವಿ, ಬಟ್ ನಿಮ್ಮ ಜೈಲಲ್ಲಿರುವಂತಹ ಮಸೂದ್ ಅಜಾರ್ನ ನೀವು ಬಿಡಿ ಅಂತ. ಮಸೂದ್ ಅಜಾರು ನಮ್ಮ ಡೆಲ್ಲಿಲಿರುವಂಥ ಡೆಲ್ಲಿ ಅಂತ ಹೇಳ್ತೀನಿ, ನಮ್ಮ ಭಾರತದಲ್ಲಿರುವಂಥ ಜೈಲಲ್ಲಿರುವಂಥ ಒಬ್ಬ ಪಾಕಿಸ್ತಾನ ಮೂಲದ ಆತಂಕವಾದಿ. ನಾವು ಅರೆಸ್ಟ್ ಮಾಡ್ಕೊಂಡಿರ್ತೀವಿ. ಆದರೆ ಆ ಒಂದು ಏರ್ಲೈನ್ಸಲ್ಲಿರುವಂತಹ ನಮ್ಮ ಭಾರತೀಯರ ಜೀವಂತವಾಗಿ ಬರಬೇಕು ಅಂತ ಭಾರತ ಏನು ಮಾಡುತ್ತೆ, ನಾವು ರಿಲೀಸ್ ಮಾಡ್ತೀವಿ ಮಸೂದ್ ಅಜಾರ್ನ. ನೋಡಿ, ಇಂಥ ಆತಂಕವಾದಿನ ಬಿಟ್ಟಿದ್ದ ಕೂಡಲೇ ಪಾಕಿಸ್ತಾನಕ್ಕೆ ಹೋದ ಅವನು, ಇನ್ನೂ ಇದ್ದಾನೆ ಅವನು, ಅವನೇ ಮಾಸ್ಟರ್ ಮೈಂಡು. ಅವನು ಹೋಗಿದ ಕೂಡಲೇ ಸುಮ್ಮನೆ ಇದನ್ನ ಅಂದ್ಕೊಂಡಿದ್ದೀರಾ? ಮುಂದೆ ಆಗುವಂಥ ಹಲವಾರು ಭಾರತದ ಮೇಲೆ ಆಗುವಂಥ ಆತಂಕವಾದಗಳಿಗೆ ಆ ಮಸೂದ್ ಅಜಾರೇ ಕಾರಣವಾಗ್ತಾನೆ. (1999) ಅಂತ ಕಾಣುತ್ತೆ ಇದು ಹೈಜಾಕ್ ಆಗಿರುವಂಥದ್ದು. ಸಿ ಸೊ ಇದೊಂದು ಭಾಳ ಭಯಾನಕವಾಗಿ, ಅಂದರೆ ನಾನು ಯಾಕೆ ಈ ಒಂದು ಘಟನೆ ಹೇಳಿದೆ ಅಂದರೆ, ಜಸ್ಟ್ ಸಿ, ಉತ್ತಮವಾಗಿರುವಂಥ ಒಂದು ರಾಷ್ಟ್ರ ಹೇಗೆ ನಾಶವಾಗೋಯಿತು. ಪಾಕಿಸ್ತಾನ ನೋಡಿ, ಆಫ್ಘಾನಿಸ್ತಾನ ಬಳಕೆ ಮಾಡಿಕೊಂಡು ಭಾರತದ ವಿಮಾನನ ಹೈಜಾಕ್ ಮಾಡಿ ಆಫ್ಘಾನಿಸ್ತಾನಕ್ಕೆ ಡೈವರ್ಟ್ ಮಾಡಿ ಅವ್ರಿಗೆ ಬೇಕಾಗಿರುವಂಥ ಆತಂಕವಾದಿನ ರಿಲೀಸ್ ಮಾಡಿಕೊಂಡು ಮತ್ತೆ ನಮ್ಮ ದೇಶದ ಮೇಲೆ ಆತಂಕವಾದನ ಮೂಡಿಸುವಂತಹ ಕೆಲಸ ಮಾಡ್ತಾಯಿದ್ರು. ಸೊ ಹೀಗೆ ಆ ಸಮಯದಲ್ಲಿ ಆಫ್ಘಾನಿಸ್ತಾನ ಮತ್ತು ಭಾರತದ ಸಂಬಂಧ ಆಲ್ಮೋಸ್ಟ್ ಮುಗಿದೋಗಿತ್ತು. ಬಟ್ ಆದರೆ ಯಾವಾಗ ಒಸಾಮಾ ಬಿನ್ ಲಾದನ್ ಅಮೇರಿಕಾ ಮೇಲೆ ಅಟ್ಯಾಕ್ ಮಾಡ್ತಾನಲ್ಲ, ಯಾವಾಗ ಅಮೇರಿಕಾದ ಫೋಕಸ್ ಬರುತ್ತೋ ಆಫ್ಘಾನಿಸ್ತಾನಕ್ಕೆ, ಅವ್ರಿಗೇನು ಬೇಕಾಗುತ್ತೆ ಅಂದರೆ ಆಫ್ಘಾನಿಸ್ತಾನಲ್ಲಿರುವಂಥ ತಾಲಿಬಾನ್ನ ನಾಶ ಮಾಡಬೇಕು. ಇದೊಂದು ಹುಳ ಇದು. ತಾಲಿಬಾನ್ ಇರೋವ್ರಿಗೂ ಕೂಡ ವಿ ಕೆನಾಟ್ ಬಿ ಇನ್ ಪೀಸ್. ಇನ್ನೂ ಅತಿ ಹೆಚ್ಚಾಗಿ ಆತಂಕವಾದನ ಮಾಡ್ತಾನೇ ಬರ್ತಾರೆ ಅವರು. ಸೊ ವಿ ಹ್ಯಾವ್ ಟು ಡಿಸ್ಟ್ರಾಯ್ ತಾಲಿಬಾನ್ ಅಂತ ಅವರು ಪಣ ತೊಡ್ತಾರೆ. ಜಾರ್ಜ್ ಡಬ್ಲ್ಯೂ ಬುಷ್ ಇರ್ತಾರೆ ಅಲ್ಲಿ. ಅವರೊಂದು ಹೇಳ್ತಾರೆ, ಇಫ್ ಯು ಆರ್ ನಾಟ್ ವಿತ್ ಅಸ್ ಯು ಆರ್ ಅಗೇನ್ಸ್ಟ್ ಹಸ್. ನೀವು ನಮ್ಮ ಜೊತೆ ಬಂದಿಲ್ಲ ಅಂದರೆ ವಿ ಆರ್ ಥಿಂಕಿಂಗ್ ದಟ್ ಯು ಆರ್ ಗೋನ್ ಬಿ ಎನಿಮಿ. ಭಾರತ ಸಪೋರ್ಟ್ ಮಾಡುತ್ತೆ. ವಾಜಪೇಯಿ ಅವರು ಇರ್ತಾರೆ ಆ ಟೈಮ್ನಲ್ಲಿ. ವಿ ವಿಲ್ ಸಪೋರ್ಟ್ ದ ಅಮೇರಿಕನ್ ಅಸಾಲ್ಟ್ ಆನ್ ತಾಲಿಬಾನ್. ಆ ಹಿನ್ನೆಲೆಯಲ್ಲಿ ಯಾವಾಗ ತಾಲಿಬಾನ್ ಸೋಲುವಂಥ ಸಮಯ ಬಂದಾಗ ನಾವು ಮತ್ತೆ ಆಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧವನ್ನು ಹೊಸದಾಗಿ ಆರಂಭಿಸಲು ಪ್ರಾರಂಭ ಮಾಡ್ತೀವಿ. ವಿ ಎಸ್ಟಾಬ್ಲಿಷ್ಡ್ ಡಿಪ್ಲೊಮ್ಯಾಟಿಕ್ ಲಿಂಕ್ಸ್. ಕಾಬೂಲ್ನಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಹೊಸದಾಗಿ ಸಹಕಾರನ. ಮಜಾರಿ ಶರೀಫ್, ಹೀರತ್, ಕಾಂದಹಾರ್, ಜಲಾಲಾಬಾದ್ ಅಲ್ಲೂ ಕೂಡ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಕಾಬೂಲ್ ಸೇರಿಕೊಂಡು ರಾಯಭಾರತ್ವದ ಕಚೇರಿಗಳನ್ನ. ಯಾವಾಗ ತಾಲಿಬಾನ್ ನಾಶ ಮಾಡಿದ ನಂತರದಲ್ಲಿ ಮತ್ತೆ ಬೆಳಲಿಕ್ಕೆ ಶುರುವಾಯಿತು ಆಫ್ಘಾನಿಸ್ತಾನ್, ಇಂಡಿಯಾ ಎಗೇನ್ ಪ್ಲೇಡ್ ಅ ವೆರಿ ಆಕ್ಟಿವ್ ರೋಲ್. ಹಲವಾರು, ಫಾರ್ ಎಕ್ಸಾಂಪಲ್ ನವಂಬರ್-ಡಿಸೆಂಬರ್ 2001 21 ರಾಷ್ಟ್ರಗಳ ಸಭೆ ನಡೆಯುತ್ತೆ ನ್ಯೂಯಾರ್ಕ್ನಲ್ಲಿ. ಯಾವ ರೀತಿಯಾಗಿ ಆಫ್ಘಾನಿಸ್ತಾನ ಮತ್ತೆ ಬೆಳಿಬೇಕು ಅಂತ. ನಮ್ಮಲ್ಲಿರುವಂಥ ವಿಶೇಷ ರಾಯಭಾರಿ ಸತೀಶ್ ಲಾಂಬಾ ಅಂತ ಅವ್ರು ಭಾಗವಹಿಸ್ತಾರೆ. ಮತ್ತು ಬಾನ್ ಕಾನ್ಫರೆನ್ಸ್ ನವಂಬರ್ 27, 2001 ನಡೆಯುತ್ತೆ. ಅದಾದಮೇಲೆ ನಮ್ಮಲ್ಲಿರುವಂಥ ಒಬ್ಬ ಮಂತ್ರಿ ಅರುಣ್ ಶೌರಿರವರು ಟೋಕಿಯೋಗೆ ಡೆಲಿಗೇಷನ್ ತೊಗೊಂಡು ಹೋಗ್ತಾರೆ, ಆಫ್ಘಾನಿಸ್ತಾನ ಯಾವ ರೀತಿಯಾಗಿ ಬೆಳೆಸ್ಬೋದು ಅಂತ. ವಿಶ್ವದಲ್ಲಿರುವಂಥ ಹಲವು ರಾಷ್ಟ್ರಗಳು ಸೇರಿಕೊಂಡು ಆಫ್ಘಾನಿಸ್ತಾನಕ್ಕೆ ಅನುದಾನ ಕೊಟ್ಟು ಅದನ್ನು ಮೇಲೆತ್ತಬೇಕು. ಅದರಲ್ಲಿ ಇಂಡಿಯಾ ಉತ್ತಮವಾಗಿರುವಂತಹ ಪಾತ್ರ ವಹಿಸಿರುತ್ತೆ. ಅದ್ರ ಜೊತೆಯಲ್ಲಿ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಫಂಡ್ ಅಂತ ವಿಶ್ವಸಂಸ್ಥೆಯ ಒಂದು ನಿಧಿ ಇರುತ್ತೆ, ಅಭಿವೃದ್ಧಿಯ ನಿಧಿ. ಅದಕ್ಕೆ ಸಕಾರಾತ್ಮಕವಾಗಿ ಭಾರತ ಸೇರಿಕೊಂಡು ದಕ್ಷಿಣ ಸಂವಾದಗಳ ಬಗ್ಗೆ ಆಫ್ಘಾನಿಸ್ತಾನನ್ನು ಮೇಲೆತ್ತುವಂತಹ ಕಾರ್ಯ ಮೇ 2002 ಮಾಡಿತು. ಸೆಪ್ಟೆಂಬರ್ 2002 ಫ್ರೆಂಡ್ಸ್ ಆಫ್ ಆಫ್ಘಾನಿಸ್ತಾನ್ ಸಭೆ ನಡೆಯುತ್ತೆ. ನಾವು ಭಾಗವಹಿಸ್ತೀವಿ.
ಅದಾದ ನಂತರದಲ್ಲಿ ಇಸ್ತಾನ್ಬುಲ್ಲು, ಬಾನು, ಕಾಬುಲ್ ಎಲ್ಲದರಲ್ಲೂ ಕೂಡ 2011-12 ನಡೆಯುವಂತಹ ಒಂದು ಸಭೆಗಳು, ಸಮ್ಮೇಳನಗಳು. ಇಸ್ತಾನ್ಬುಲ್, ಬಾನ್ ಇರೋದು ಜರ್ಮನಿಯಲ್ಲಿ, ಕಾಬುಲ್ ಅಫ್ಕೋರ್ಸ್ ಕ್ಯಾಪಿಟಲ್ ಆಫ್ ಅಫ್ಘಾನಿಸ್ತಾನ್, ಟೋಕಿಯೋ ಕ್ಯಾಪಿಟಲ್ ಆಫ್ ಜಪಾನ್. ಇಲ್ಲಿ ಸಭೆಗಳಿಗೆ ನಾವು ಅಟೆಂಡ್ ಮಾಡ್ತೀವಿ. ಅದಕ್ಕೆ ಮೂಲ ಕಾರಣ ಆಫ್ಘಾನಿಸ್ತಾನ್ ಸಮ್ಮೇಳನ. ಇವೆಲ್ಲವೂ ಕೂಡ 2002ರಿಂದ ನೋಡಿದ್ರೆ, ಅಂದರೆ ಯಾವಾಗ ಅಮೇರಿಕ ಇನ್ವಾಲ್ವ್ ಆಗುತ್ತಲ್ಲ ತಾಲಿಬಾನ ನಾಶ ಮಾಡಬೇಕು ಅಂತ, ಆಮೇಲೆ ಮತ್ತೆ ಆಫ್ಘಾನಿಸ್ತಾನ ಮತ್ತೆ ಹಳೆಯ ಒಂದು ಆಫ್ಘಾನಿಸ್ತಾನಕ್ಕೆ ಮತ್ತೆ ಎತ್ತಲಿಕ್ಕೋಸ್ಕರ ಪ್ರಜಾಪ್ರಭುತ್ವ, ಉನ್ನತ ವ್ಯವಸ್ಥೆನ ಸೃಷ್ಟಿ ಮಾಡಬೇಕು ಅಂತ, ಅಲ್ಲಿ ಭಾರತದ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದು. ಅಲ್ಲಿರುವಂಥ ಅಧ್ಯಕ್ಷ ಕರ್ಜಾಯ್ರವರು ಇಸ್ ಎ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಇಂಡಿಯಾ. 2002, 2003, 2005, 2006, 2007, 2010, 2011, 2012, 13, 14 ಬರ್ತಾನೇ ಇದ್ರು ಒಂದೇ ಸಮ ನಮ್ಮ ದೇಶಕ್ಕೆ. ಆ್ಯಂಡ್ ವಿ ಗಿವ್ millions of dollars. ಇಟ್ಸ್ ವೆಲ್ ಡಾಕ್ಯುಮೆಂಟೆಡ್. ನಾನು ಆಗಲೇ ಹೇಳಿದ್ದೀನಲ್ಲ, ವಿಮಾನ ನಿಲ್ದಾಣ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದೀವಿ, ಅಲ್ಲಿರುವಂಥ ಹೆದ್ದಾರಿಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ, ಪಾರ್ಲಿಮೆಂಟ್ ಬಿಲ್ಡಿಂಗು, ಲೈಬ್ರರಿನ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದೀವಿ, 200 ಖಾಸಗಿ ಶಾಲೆಗಳು, 1000 ಸ್ಕಾಲರ್ಶಿಪ್ಗಳು, 16,000 ಆಫ್ಘಾನಿಸ್ತಾನಿನ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಬೆಂಗಳೂರಲ್ಲೂ ಕೂಡ. ಏನು ನೋಡಿಸುತ್ತೆ ಇದು? ಅದೇ ರೀತಿಯಾಗಿ ನಮ್ಮ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ಕೂಡ ಆ ಸಮಯದಲ್ಲಿ 2005-2011 ಆಫ್ಘಾನಿಸ್ತಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ವಿ ಪ್ರೊವೈಡೆಡ್ ಎ ಗ್ರಾಂಟ್ ಆಫ್ ಅಪ್ರಾಕ್ಸಿಮೇಟ್ಲಿ $650 million. $650 million ನಾವು ಅನುದಾನನ ಆಫ್ಘಾನಿಸ್ತಾನಕ್ಕೆ ನೀಡಿದ್ದೀವಿ ನಾವು, ಅದರ ಆರ್ಥಿಕ ಅಭಿವೃದ್ಧಿಗೋಸ್ಕರ. ಹಲವಾರು ವಿದೇಶಾಂಗ ಮಂತ್ರಿಗಳು, ಜಸ್ವಂತ್ ಸಿಂಗ್ ಆಗಿರ್ಬೋದು, ಯಶವಂತ್ ಸಿನ್ಹಾ, ನಟ್ವರ್ ಸಿಂಗು, ಪ್ರಣಬ್ ಮುಖರ್ಜಿ, ಆಫ್ಕೋರ್ಸ್ ಅವರು ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚಿತವಾಗಿ ವಿದೇಶಾಂಗ ಮಂತ್ರಿ ಆಗಿದ್ದರು 2007ರಲ್ಲಿ. ಎಲ್ಲರೂ ಕೂಡ ಭೇಟಿ ಕೊಟ್ಟಿರ್ತಾರೆ. ಹಾಗಾಗಿ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಟು ಡಿಸ್ಕಸ್. ನಾವು ಅನುದಾನ ಕೇಳೋಕ್ಕೆ ಹೋಗಬೇಡಿ. $2 billion ಆಗಲೇ ಕೊಟ್ಟಿದ್ವಿ ನಾವು. ಜಸ್ಟ್ ಗಿವಿಂಗ್ $2 billion ಎಲ್ಲ ಸೇರಿ ಐ ಥಿಂಕ್ 2012 ಒಳಗೆ ವಿ ಇನ್ವೆಸ್ಟೆಡ್ ಅಬೌಟ್ $10.8 billion ಟು ಆಫ್ಘಾನಿಸ್ತಾನ್. ಲೆಟ್ ಮಿ ಸಿ ಇಫ್ ಐ ಕ್ಯಾನ್ ಗೆಟ್ ಡೇಟಾ. ಲೇಟೆಸ್ಟ್ ಡೇಟಾ ನೋಡ್ತಾ ಇದ್ದೀನಿ. ಸೊ ಐ ಟೋಲ್ಡ್ ಯು ಆಸ್ ಅರ್ಲಿ ಆಸ್ 2012 ವಿ ಹ್ಯಾವ್ ಇನ್ವೆಸ್ಟೆಡ್ ಅಬೌಟ್ $10.8 billion ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಅದಾದ ನಂತರದಲ್ಲಿ ನಮ್ಮಲ್ಲಿರುವಂತಹ 6 ಪ್ರಮುಖವಾಗಿರುವಂಥ ಸ್ಟೀಲ್ ಪ್ಲ್ಯಾಂಟ್ ಸ್ಪಾನ್ಸರ್ಡ್ ಬೈ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅದು ಇನ್ವೆಸ್ಟ್ ಮಾಡಿದೆ. 800 ಮೆಗಾವಾಟ್ಸ್ ಪವರ್ ಪ್ಲ್ಯಾಂಟ್ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ಟ್ರಾನ್ಸ್ಮಿಷನ್ ಲೈನ್ಗಳು, ರಸ್ತೆಗಳು ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಹೀರತ್ ಪ್ರಾಂತ್ಯದಲ್ಲಿ ಸಲ್ಮಾ ಡ್ಯಾಮನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಆಫ್ 42 ಮೆಗಾವಾಟ್ಸ್ ಪವರ್ ಪ್ಲ್ಯಾಂಟ್. ಸುಮಾರು ಈ ಒಂದು ಡ್ಯಾಮ್ನ ನಾವು ಕನ್ಸ್ಟ್ರಕ್ಟ್ ಮಾಡಿಕೊಟ್ವಲ್ಲ, 75,000 ಹೆಕ್ಟೇರ್ಗಳಷ್ಟು ವ್ಯವಸಾಯಕ್ಕೆ ಅನುಕೂಲವಾಗತ್ತೆ. ಅದ್ರ ಜೊತೆಯಲ್ಲಿ ಭಾರತ ಮತ್ತು ಇರಾನ್ ಆ ಕಡೆ ಇರುವಂಥದ್ದು, ಭಾರತ ಈ ಕಡೆ ಇರುವಂಥದ್ದು, ಇಬ್ಬರು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಆ ಲ್ಯಾಂಡ್ ಲಾಕ್ಡ್ ಆಗಿರುವಂಥ ಆಫ್ಘಾನಿಸ್ತಾನಕ್ಕೆ ಭಾರತ ಮತ್ತು ಇರಾನ್ ಸೇರಿಕೊಂಡು ನಾವು ಕೊಡೋಣ. ಯಾಕಂದ್ರೆ ನಾವು ಡೈರೆಕ್ಟಾಗಿ ನಾವು ಆಫ್ಘಾನಿಸ್ತಾನ ಹೋಗೋಕ್ಕಾಗೋದಿಲ್ವಲ್ಲ, ಎಕ್ಸೆಪ್ಟ್ ವಿಮಾನ. ಬಟ್ ಆದರೆ ಇರಾನ್ ಹತ್ರ ಒಂದು ಬಂದರಿದೆ, ಚಹಬಾರ್ ಬಂದರು ಅಂತ. ನಾವು ನಮ್ಮ ಸಾಗಾಣಿಕೆಗಳನ್ನ ಚಹಬಾರ್ ಬಂದರಿಗೆ ತೊಗೊಂಡು ಹೋಗಿ ಆ ಇರಾನು ಅವ್ರಿಗೂ ಮತ್ತು ಆಫ್ಘಾನಿಸ್ತಾನಕ್ಕೆ ಓಪನಿಂಗ್ ಇದೆ. ಇರಾನ್ ಮೂಲಕ ನಾವು ಸಾಗಾಣಿಕೆಗಳು ಮಾಡ್ಬೋದು. ಈ ಒಂದು ಕಾರಣಕ್ಕೋಸ್ಕರ ಚಹಬಾರ್ ಬಂದರಲ್ಲಿ ನಾವು $100 million ಹಣನ ಹೂಡಿಕೆ ಮಾಡಿದ್ವಿ. ಯಾಕಂದರೆ ಬಂದರನ್ನ ವಿಸ್ತಾರ ಮಾಡಬೇಕಲ್ಲ, ವಿಸ್ತಾರ ಮಾಡಿದ್ರೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಆಫ್ಘಾನಿಸ್ತಾನಕ್ಕೆ. ಇಟ್ಸ್ ಎ ಮೇಜರ್ ಟ್ರಾನ್ಸ್ಪೋರ್ಟೇಷನ್ ಹಬ್.
ಈಗಾಗಲೇ ನಾನು ನಿಮಗೆ ಗೊತ್ತಿದೆ ಅಂತ ಕಾಣುತ್ತೆ. ವಿ ಆಲ್ಸೋ ಕನ್ಸ್ಟ್ರಕ್ಟೆಡ್ ದ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್. ಆಫ್ಘಾನಿಸ್ತಾನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ನೋಡಿ, ಇಟ್ಸ್ ಎ ಬ್ಯೂಟಿಫುಲ್ ಬಿಲ್ಡಿಂಗ್. ಸಿ ಇಫ್ ಯು ಕ್ಯಾನ್ ಪ್ರೊವೈಡ್ ದ ಫೋಟೋ ಹಾಕ್ತೇನೆ ಇದ್ರದ್ದು. ಬಟ್ ಬಾಮಿಯನ್ ಬೋದಿದ್ದು ಹಾಕಲ್ಲ. ವಿ ಹ್ಯಾವ್ ಟು ಡೂ ಯರ್ ಓನ್ ರಿಸರ್ಚ್. ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ ಕಟ್ಸ್ಕೊಟ್ಟಿದ್ದೇವೆ. ಇಟ್ಸ್ ಕಾಸ್ಟ್ ಅಬೌಟ್ 710 ಕೋಟಿ ಅದು ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಟ್ಟಬೇಕು ಅಂದರೆ. ಇದೇ ಹೇಳ್ತಿರೋದು. ಆ ಬಿಲ್ಡಿಂಗ್ನ ಇನಾಗ್ರೇಷನ್ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಹೋಗಿರ್ತಾರೆ ಡಿಸೆಂಬರ್ 2015, 25 ಡಿಸೆಂಬರ್ 2015. ಅದು ನಾವು ಲಾಸ್ಟ್ ಸೆಷನಲ್ಲಿ ಕೂಡ ನೋಡಿದ್ವಿ. ಯು ಹ್ಯಾವ್ ಸೀನ್ ದಟ್ ಫೋಟೋ. ಆ ಮೀಟಿಂಗ್ ಹೋಗಿ ಆ ಬಿಲ್ಡಿಂಗ್ನ ನಾವು ಕಟ್ಟಿರುವಂತಹ ಪಾರ್ಲಿಮೆಂಟ್ ಬಿಲ್ಡಿಂಗ್, ಆಫ್ಘಾನಿಸ್ತಾನಿನ ಪಾರ್ಲಿಮೆಂಟ್ ಬಿಲ್ಡಿಂಗ್ 710 ಕೋಟಿ ಇನ್ವೆಸ್ಟ್ ಮಾಡಿ ನಮ್ಮ ಪ್ರಧಾನಮಂತ್ರಿಗೆ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿ ವಾಪಸ್ ಬರುವಂಥ ಸಮಯದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರ ಮೊಮ್ಮಗಳ ಮದುವೆಗೆ ಭೇಟಿ ಕೊಟ್ಟು ಕಂಗ್ರ್ಯಾಚುಲೇಟ್ ಮಾಡಿಕೊಂಡು ಭಾರತಕ್ಕೆ ಬಂದವರು. ದಟ್ ವಿ ಹ್ಯಾವ್ ಸೀನ್ ಇನ್ ದ ಲಾಸ್ಟ್ ಸೆಷನ್. ಆದ್ದರಿಂದ ಭಾರತ ಮತ್ತು ಆಫ್ಘಾನಿಸ್ತಾನಿನ ಒಂದು ಸಂಬಂಧ ಮತ್ತೆ ಹೊಸದಾಗಿರುವಂಥ ಒಂದು ದಿಕ್ಸೂಚಿಯನ್ನು ತಗೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ನಾವು ಈ ಒಂದು ಸೆಷನ್ನ ಕನ್ಕ್ಲೂಡ್ ಮಾಡಲಿಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳ್ಬಿಟ್ಟು ಹೋಗಬೇಕಾಗತ್ತೆ. ಅದೇನು ಅಂದರೆ, ಡೊನಾಲ್ಡ್ ಟ್ರಂಪ್ರವರು ಅಧಿಕಾರಕ್ಕೆ ಬಂದಾಗ ಅವರು ಪ್ರಾಮಿಸ್ ಮಾಡಿದರು ಆಫ್ಘಾನಿಸ್ತಾನಲ್ಲಿರುವಂತಹ ಅಮೇರಿಕಾದ ಯೋಧರು ವಾಪಸ್ ಮನೆ ಕರ್ಕೊಂಬಂದ್ಬಿಡ್ತೀನಿ ಅಂತ. ಈಗ ಜೋ ಬೈಡನ್ರವರು ಅಧಿಕಾರಕ್ಕೆ ಬಂದಾದ ನಂತರದಲ್ಲಿ ಅವರು ಕೂಡ ಅದೇ ಹೇಳಿದ್ರು, ಆಫ್ಘಾನಿಸ್ತಾನಲ್ಲಿ ನಮಗೇನೂ ಕೆಲಸ ಇಲ್ಲ, ನಮ್ಮಲ್ಲಿರುವಂಥ ಯೋಧನ ನಾವು ವಾಪಸ್ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ ಅಂತ. ಬಟ್ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಾಲಿಬಾನ್ ಇಸ್ ಸ್ಟಿಲ್ ದೇರ್. ಈಗಲೂ ಕೂಡ ಸೂಸೈಡ್ ಬಾಂಬಿಂಗ್ಸ್ ನೋಡ್ತಾ ಇರ್ತೀವಿ. ತಾಲಿಬಾನ್ ಇಸ್ ಸ್ಟಿಲ್ ದೇರ್. ಇಂಡಿಯಾ ಇಷ್ಟೆಲ್ಲ ಮಾಡಿದೆ ಅಂದ್ಕೊಳ್ಳಿ, ಮತ್ತೇನಾದರೂ ನಾವು ಸಪೋರ್ಟ್ ಮಾಡಿದಿರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಆಗಿರ್ಬೋದು, ದೊಡ್ಡ ದೊಡ್ಡ ರಾಷ್ಟ್ರಗಳು ಈ ಟೈಮ್ನಲ್ಲಿ ಆಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಮಾಡದೆ ವಾಪಸ್ ನಾವು ಹೋಗ್ಬಿಟ್ರೆ ಮತ್ತೆ ಎಲ್ಲೋ ಒಂದು ಕಡೆ ತಾಲಿಬಾನು ಬರುವಂತಹ ಸಾಧ್ಯತೆಗಳಿರುತ್ತೆ. ಪಾಕಿಸ್ತಾನ ಇದರ ಲಾಭವನ್ನು ಪಡ್ಕೊಂಡು ಮತ್ತೆ 1970ರ ಅಂತಿಮದಲ್ಲಿ 80ರಲ್ಲಿ ಏನಾಯಿತು ಆಫ್ಘಾನಿಸ್ತಾನು, ಆ ರೀತಿ ಆಫ್ಘಾನಿಸ್ತಾನು ಆಗಬೇಕು ಅಂತ ಪಾಕಿಸ್ತಾನು ಷಡ್ಯಂತ್ರ ಮಾಡ್ತಾ ಇರ್ಬೋದು. ಸೊ ದಟ್ ಈಸ್ ದ ರೀಸನ್ ದ ವರ್ಲ್ಡ್ ನೀಡ್ಸ್ ಟು ವಾಚ್ ಆ್ಯಂಡ್ ಪ್ರೊಟೆಕ್ಟ್ ಆಫ್ಘಾನಿಸ್ತಾನ್ ಫ್ರಮ್ landing into the hands of the vicious political organizations that is Taliban. ಮತ್ತಷ್ಟು ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.